ಇತ್ತೀಚೆಗೆ ನಾವು ಜಯರಾಮ್ ಸೇವಾ ಮಂಡಳಿಯಲ್ಲಿ 70 ವರ್ಷದ ಶಾಂತಿ ಅಂದರೆ ಭೀಮರಥ ಶಾಂತಿನ ಮಾಡಿದ್ವಿ. ಈ ಭೀಮರಥ ಶಾಂತಿನ ಇಬ್ರು ಹೆಣ್ಮಕ್ಳು ಸೇರಿ ಮಾಡಿದ್ರು. ಮೊದಲಿಗೆ ಅವರು ಸತ್ಯನಾರಾಯಣ ಪೂಜೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು. ಬೆಳ್ಳಂಬೆಳಗ್ಗೆನೆ ಸತ್ಯನಾರಾಯಣ ಪೂಜೆಗೆ ಎಲ್ಲ ಅಣಿ ಮಾಡಿ ಇಟ್ಟಿದ್ವಿ. ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮದಿಂದ ಭೀಮರಥ ಶಾಂತಿ ಪ್ರಾರಂಭ ಆಯಿತು. ಸತ್ಯನಾರಾಯಣ ಪೂಜೆ ನಂತರ ಹೂವಿಳ್ಯ ಕಾರ್ಯಕ್ರಮ ಇತ್ತು. ಹೂವಿಳ್ಯಕ್ಕೆ ಸುಮಾರು ಒಂದು 30 ಬುಟ್ಟಿ ಬೇಕು ಅಂತ ಹೇಳಿದ್ರು. 30 ಬುಟ್ಟಿಗಳು ಹೂವಿಳ್ಯಕ್ಕೆ ರೆಡಿ ಮಾಡಿದ್ವಿ. ಹಾಗೆ ಮಕ್ಕಳಿಗೆ ಕೊಡೋಕೆ ಬಾಗಣ ಬೇಕು ಅಂದಿದ್ರು. ಆ ಮಕ್ಕಳಿಗೆ ಕೊಡೋ ಬಾಗಣ ಕೂಡ ರೆಡಿ ಮಾಡಿ ಇಟ್ಟಿದ್ವಿ. ಮುತ್ತೈದೆಯರಿಗೆ ಕಾಲ್ ತೊಳೆದು ಬಂದು ಈ ಹೂವಿಳ್ಯನ್ನ ಕೊಟ್ರು. ಅವ್ರ ಹೆಣ್ಮಕ್ಳಿಗೆ ಗಜ್ರಾ ಸ್ಟಾಲ್ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗಿತ್ತು. ಇತ್ತೀಚೆಗೆ ಪ್ರಚಲಿತವಾಗಿರೋ ಗಜ್ರಾ ಸ್ಟಾಲ್ ಅಂದ್ರೆ ಎಂಟ್ರೆನ್ಸ್ ಅಲ್ಲೇ ಒಂದಷ್ಟು ಮಲ್ಲಿಗೆ ಹೂವನ್ನ ಜೋಡಿಸಿ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿ ಇಟ್ಟಿದ್ರೆ ಬರೋ ಹೆಣ್ಮಕ್ಳೆಲ್ಲ ಹೂವ ಮುಡ್ಕೊಂಡು ಬರ್ಬೋದು ಅಂತ ಅವ್ರಿಗೆ ಇಷ್ಟ ಇತ್ತು. ಅದೇ ರೀತಿ ಅವ್ರಿಗೆ ಗಜ್ರಾ ಸ್ಟಾಲ್ ಮಾಡಿ ಕೊಟ್ವಿ. ಮತ್ತೆ ಮರದ ಬಾಗ್ನಗಳು ಬೇಕು ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ 12 ಜೊತೆ ಮರದ ಬಾಗ್ನನ್ನ ರೆಡಿ ಮಾಡಿದ್ವಿ. ಭೀಮರಥ ಶಾಂತಿ ಮುಖ್ಯವಾದ ಹೋಮ ನಡೀತು. ನಂತರ ಕಲಶದ ನೀರನ್ನ ದಂಪತಿಗಳಿಗೆ ಹಾಕಲಾಯಿತು. ಅಲಂಕಾರ ಜರಡಿ ಇಟ್ಟು ಕಲಶದ ನೀರು ಹಾಕಿ ದಂಪತಿಗಳಿಗೆ ಸ್ನಾನ ಮಾಡಿಸಿದ್ರು. ಮುಂದಿನ ಕಾರ್ಯಕ್ರಮ ವೆಲ್ಕಮ್ ಪಾತ್. ಅವರು ಯಾವ ತರ ಚೂಸ್ ಮಾಡಿದ್ರೋ ಅದೇ ತರ ವೆಲ್ಕಮ್ ಪಾತ್ ಹಾಕಿ ನಾವು ಕೂಡ ಸಿದ್ಧತೆ ಮಾಡಿದ್ವಿ. ಹಾಗೆ ಚಾದರ್ ಕೂಡ ತಗೊಂಡು ಹೋಗಿದ್ವಿ. ದಂಪತಿಗಳು ನೀಟಾಗಿ ರೆಡಿಯಾಗಿ ವೆಲ್ಕಮ್ ಪಾತ್ ಹತ್ರ ಬಂದ್ರು. ಅವರಿಬ್ರು ಹೆಣ್ಮಕ್ಳು ಮೈಲ್ ಸ್ಟೋನ್ಸ್ನ ತೋರಿಸ್ಬೇಕು ಅಂತ ಆಸೆ ಪಟ್ಟಿದ್ರು. ಹಾಗಾಗಿ ದಂಪತಿಗಳು ಮದುವೆ ಆಗಿದ್ದು, ಅವ್ರಿಗೆ ಮಕ್ಕಳು ಹುಟ್ಟಿದ್ದು, ಆ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದು, ಆಮೇಲೆ ಅವ್ರ ಮದುವೆ ಆಗಿದ್ದು, ಮೊಮ್ಮಕ್ಕಳಾಗಿದ್ದು ಎಲ್ಲ ಮೈಲ್ ಸ್ಟೋನ್ಸ್ದು ಪ್ಲೆಕಾರ್ಡ್ಸ್ ತಗೊಂಡು ಹೋಗಿದ್ವಿ. ಅದನ್ನೆಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹಿಡ್ಕೊಂಬಂದು ಬಹಳ ಸಂಭ್ರಮದಿಂದ ಖುಷಿ ಪಟ್ರು. ದಂಪತಿಗಳು ಪಾತ್ ಮೇಲೆ ನಡ್ಕೊಂಡ್ಬಂದು ರಿಸೆಪ್ಷನ್ ಚೇರ್ ಮೇಲೆ ಕೂತ್ಕೊಂಡ್ರು. ಎಲ್ಲರೂ ತುಂಬಾ ಸಂತೋಷದಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬಾ ಜನ ಬಂದು ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಕೊಡ್ಬೇಕಾದ ಉಡುಗೊರೆಗಳನ್ನೆಲ್ಲ ಕೊಟ್ಟು ಫೋಟೋ ತೆಗೆಸ್ಕೊತಾ ಇದ್ರು. ನಾವು ಕೂಡ ಜೊತೆಲೇ ಇದ್ದು ಅವ್ರು ಕೊಟ್ಟಿದ್ದ ಗಿಫ್ಟ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅವ್ರಿಗೆ ತುಂಬ ಅನುಕೂಲ ಮಾಡಿಕೊಟ್ವಿ. ಫೋಟೋ ಶೂಟ್ ನಂತರ ದಂಪತಿ ಪೂಜೆ ಮಾಡಿದ್ರು. ದಂಪತಿ ಪೂಜೆಗಳು ಮಾಡಿ ನಾವು ತಗೊಂಡು ಹೋಗಿದ್ದ ಮರದ ಬಾಗ್ನನ್ನೆಲ್ಲ ಕೊಡ್ಸಿದ್ರು. ಊಟದ ನಂತರ ರಿಟರ್ನ್ ಗಿಫ್ಟ್ ಸರದಿ. ರಿಟರ್ನ್ ಗಿಫ್ಟ್ಗಳನ್ನ ಅವರೇ ತಂದಿದ್ರು. ಅದನ್ನ ಬ್ಯಾಗ್ಗಳಲ್ಲಿ ಹಾಕಿ ಪ್ಯಾಕ್ ಮಾಡಬೇಕು ಅಂತ ಹೇಳಿದ್ರು. ಎಲ್ಲರೂ ಊಟ ಮುಗಿಸ್ ಬರೋಷ್ಟೊತ್ತಿಗೆ ನಾವು ಬ್ಯಾಗ್ಗಳಲ್ಲಿ ರಿಟರ್ನ್ ಗಿಫ್ಟ್ ಹಾಕಿ ಪ್ಯಾಕ್ ಮಾಡಿದ್ವಿ. ರಿಟರ್ನ್ ಗಿಫ್ಟ್ನ ಎಲ್ಲರಿಗೂ ಕೊಡೋದಿಕ್ಕೆ ಸಹಕಾರ ಮಾಡಿದ್ವಿ. ಒಟ್ನಲ್ಲಿ ಭೀಮರಥ ಶಾಂತಿ ತುಂಬಾ ಚೆನ್ನಾಗಾಯ್ತು. ಅವ್ರ ಹೆಣ್ಮಕ್ಳು ನಮ್ಮ ಸರ್ವಿಸ್ ನೋಡಿ ಬಹಳ ಸಂತೋಷ ಪಟ್ರು. ನಮ್ಗೆ ತುಂಬಾ ಒಳ್ಳೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ನಿಮ್ಮಲ್ಲೂ 60 ವರ್ಷದ ಶಾಂತಿ ಅಥವಾ 70 ವರ್ಷದ ಶಾಂತಿ ಮಾಡಬೇಕು ನಿಮ್ಮ ಅಪ್ಪ ಅಮ್ಮಂಗೆ ಅಂತ ಆಸೆ ಇದೆಯಾ? ಹಾಗಾದ್ರೆ ಸಪ್ತಪದಿ ಕ್ರಿಯೇಷನ್ಸ್ನ ಭೇಟಿ ಮಾಡಿ.